ಬಹಳ ದೊಡ್ಡ ಹೆಸರಿದೆ ಗುರುಬ್ರಹ್ಮ ಗುರುವಿಷ್ಣು ಅಂತ ಹೇಳಿ. ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಪಾಠ ಮಾಡ್ತಿರ್ತಾರೆ. ಒಬ್ಬ ಪ್ರಜೆ ಒಳ್ಳೆಯ ಸಿಟಿಸನ್ ಆಗಬೇಕು ಅಂತ ಯಾರು ಮಾಡಲ್ಲ. ತಾವು ನಮ್ಮ ಜೀವನದಲ್ಲಿ ಬಹಳಷ್ಟು ಜನಗಳನ್ನ ನೋಡಿದ್ದೀರಿ. ಇತ್ತೀಚಿನ ದಿನಗಳ ಎಜುಕೇಷನ್ ಸಿಸ್ಟಮ್ ಅಥವಾ ಗುರುಗಳಿಗಿರುವಂಥ ಗೌರವ ಎಷ್ಟು ಮಟ್ಟಿಗಿದೆ ಅಂತ ತಮಗೂ ಕೂಡ ಗೊತ್ತಾಗಿದೆ. ಈಗಿನ ಸಿಸ್ಟಮ್ ಒಂದಾ ಡೊನೇಷನ್ಗೋಸ್ಕರ ವಿದ್ಯಾರ್ಥಿಗಳನ್ನ ಶಾಲೆಯನ್ನು ದೊಡ್ಡ ಮಾಡೋದಕ್ಕೆ, ಅಥವಾ ಪರ್ಸೆಂಟೇಜ್ ಹೆಚ್ಚಿನ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಮಾತ್ರ ನಿಮಗೆ ಬೇಕು. ಇಂಥದ್ರಲ್ಲಿ ತಾವು ಯಾವ ಪ್ರಜೆಗಳನ್ನು ತಾವು ಇಲ್ಲಿವರೆಗೂ ತಯಾರು ಮಾಡಿದಿರಿ? ತಮ್ಮ ಇದರಲ್ಲಿ ಮುಂದೆ ಏನು ಗುರಿ ಇಟ್ಕೊಂಡಿದ್ದೀರಿ ನೀವು? ನನ್ನ ವಿದ್ಯಾರ್ಥಿಗಳೇ ಅದಕ್ಕೆ ಸಾಕ್ಷಿ. ನಾನು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಸೇರಿದ್ದು. ಶೇಷಾದ್ರಿಪುರಂ ಕಾಲೇಜು ಬಡವರ್ಗದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳನ್ನು ಸುಬ್ಬಣ್ಣನ ದೊಡ್ಡಿ ಅಂತ ಅದನ್ನು ಕರೀತಾ ಇದ್ದರು. ಸುಬ್ಬಣ್ಣ ದೊಡ್ಡಿ ಅಂದರೆ ಆ ದೊಡ್ಡಿಯಲ್ಲಿ ಎಲ್ಲರಿಗೂ ಅವಕಾಶ ಇತ್ತು. ಅಂಥ ಕಾಲೇಜಿನಲ್ಲಿ ನಾನು ಪ್ರಾಂಶುಪಾಲನಾಗಿ ನನ್ನ ವಿದ್ಯಾರ್ಥಿಗಳು ಇದನ್ನು ಹೇಳ್ತಾರೆ. ನಾನು 33 ವರ್ಷಗಳ ಅಲ್ಲಿ ಸೇವೆ ಮಾಡಿ ಆ ವಿದ್ಯಾರ್ಥಿಗಳು ಬೆರೆತು ಅದನ್ನು ಒಳ್ಳೆ ಕಾಲೇಜಾಗಿ ಮಾಡಿದಂಥ ಪರಿವರ್ತನೆ ಮಾಡಿದ ಒಂದು ಸಣ್ಣ ಹೆಮ್ಮೆ ನನ್ನದು. ಸುರಾನ ಕಾಲೇಜಲ್ಲಿ ಮಾಡಿದ್ದು ಅಷ್ಟೇ. ಈಗಲೂ ಕೂಡ ನಾನು ಮಾಡ್ತಾ ಇರುವಂಥದ್ದು 24 ಗಂಟೆಗಳ ಸತತ ಕಾಲ ನಮ್ಮಲ್ಲಿ ಒಂದು ಹೆಲ್ಪ್ಲೈನನ್ನು ಮಾಡಿದ್ದೇನೆ. ನನಗೆ ಯಾಕೆ ಇದು ರಾಜಕೀಯದ ಹುಚ್ಚಲ್ಲ, ಇದು ರಾಜಕೀಯವೇ ಅಲ್ಲ, ನನ್ನ ಸಾಮಾಜಿಕ ಚಟುವಟಿಕೆಯ ಒಂದು ವಿಸ್ತರಣೆಯನ್ನು ನಾನಿಲ್ಲಿ ಮಾಡಿದ್ದೇನೆ. ನಾನು ಕೂಡ ಒಂದು ಹಳ್ಳಿಯಿಂದ, ಅತ್ಯಂತ ಕುಗ್ರಾಮದಿಂದ ಬೆಂಗಳೂರಿಗೆ ಬಂದು, ನನ್ನ ತಂದೆ ಒಂದು ಸಾಮಾನ್ಯ ಪುರೋಹಿತರು ಮತ್ತು ಅರ್ಚಕರು. ಅಲ್ಲಿಂದ ನಾನಿಲ್ಲಿ ಬಂದು ವಿದ್ಯಾರ್ಥಿಗಳ ಜೊತೆಗೆ ಬಸ್ಸು ಟ್ರೈನುಗಳ ಮೂಲಕವೇ ಹೋಗಿ ವಿದ್ಯಾರ್ಥಿಗಳ ಜೊತೆಗೆ ಬೆಳೆದು ನಾನು ವಿದ್ಯಾರ್ಥಿಗಳ ಪಾಲಕರನ್ನು, ಪೋಷಕರನ್ನು, ಅವರ ಹೆತ್ತವರನ್ನು ಸಂಪರ್ಕದಲ್ಲಿಟ್ಟುಕೊಂಡು ಒಂದು ಸಾಮಾಜಿಕ ಕಳವಳಿಗೆಯಿಂದ ಈ ಚಳವಳಿಗೆ ಬಂದಿದ್ದೇನೆ. ನನಗೆ ಚುನಾವಣೆ ಅನ್ನುವಂಥದ್ದು ಒಂದು ಚಳವಳಿ, ಇದೊಂದು ಶಿಕ್ಷಣವೇ ನನಗೆ. ನಾನು ಕೂಡ ಹೆಚ್ಚಿನ ಶಿಕ್ಷಣವನ್ನು ಪಡೆದುಕೊಂಡು ಅದರ ಜೊತೆಗೆ ಶಿಕ್ಷಣಮುಖಿಯಾಗಿ ನನ್ನ ಕ್ಷೇತ್ರದಲ್ಲಿ ತಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಸ್ಪರ್ಧಿಸಿ ಗೆಲ್ಲಲೇಬೇಕು ಅಂತ ಪ್ರಯತ್ನಿಸಿತು. ಗೆಲ್ಲದೇ ಇದ್ದರೆ ನಾನು ಅತ್ಯಂತ ಗಂಭೀರವಾದಂತಹ ಒಬ್ಬ ಪ್ರತಿಸ್ಪರ್ಧಿ. ನಾನು ಗೆಲ್ಲದೇ ಇದ್ದರೆ ನನ್ನ ಕನಸುಗಳಾಗಲಿ, ನನ್ನ ಪಕ್ಷದ ಕನಸುಗಳಾಗಲಿ ಇಂಪ್ಲಿಮೆಂಟ್ ಆಗೋದಕ್ಕಾಗೋದಿಲ್ಲ. ನನಗೊಂದು ರಾಜಕೀಯ ಪಕ್ಷದ ವೇದಿಕೆ ಬೇಕು. ವೇದಿಕೆ ನನಗಿರುವಂತಹ ವೇದಿಕೆ ನನ್ನ ಭಾವನೆಗಳಿಗೆ, ನನ್ನ ಚಿಂತನೆಗಳಿಗೆ ಹತ್ತಿರವಾಗಿರೋ ಕಾರಣ, ಅದರ ಜೊತೆಗೆ ನನಗೆ ತಾದಾತ್ಮ್ಯ ಇರೋ ಕಾರಣ ಆ ಪಕ್ಷವನ್ನು ನಾನು ಆರಿಸಿಕೊಂಡು ಆ ಪಕ್ಷದ ಮೂಲಕ ನಾನು ಚುನಾವಣೆಯನ್ನು ಎದುರಿಸ್ತಾ ಇರುವಂಥದ್ದು ಗೆಲ್ಲೋದಕ್ಕೆ ಮಾತ್ರ ಅಲ್ಲ, ಬಹಳ ಅತ್ಯಂತ ಪರಿಣಾಮಕಾರಿಯಾಗಿ ಗೆಲ್ಲೋದಕ್ಕೆ ನಾನು ಆ ಕ್ಷೇತ್ರವನ್ನು ಆರಿಸಿಕೊಂಡೆ. ಓಕೆ ಪ್ರೊಫೆಸರ್, ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರೊಫೆಸರ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನಿಮಗೆ ಈಗಾಗಲೇ ನೀವು ಬೆಂಗಳೂರು ಸೌತನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಪಕ್ಷದ ಆಯ್ಕೆನೋ ನಿಮ್ಮ ಆಯ್ಕೆನೋ ಗೊತ್ತಿಲ್ಲ. ಒಟ್ಟು ನೀವು ಬೆಂಗಳೂರು ಸೌತಿಂದ ಬೆಂಗಳೂರು ದಕ್ಷಿಣ ಅನಂತಕುಮಾರ್ BJP ಅಭ್ಯರ್ಥಿ 4 ಬಾರಿ ಅಲ್ಲಿ ಗೆದ್ದಿದ್ದಾರೆ. ಜೊತೆಗೆ ಅಲ್ಲಿ 8 ಕಾನ್ಸ್ಟಿಟ್ಯೂನ್ಸಿಗಳಿದೆ, 8 MLAಗಳು, ಒಂದಷ್ಟು BJP ಮತ್ತು ಒಂದು 3 ಕಾಂಗ್ರೆಸ್, ಹೆಚ್ಚು ಪ್ರಬಲವಾಗಿ BJP ಇದೆ. ಅಲ್ಲಿ ನೀವು ಹೇಗೆ ಸ್ಪರ್ಧಿಸ್ತೀರಿ? ಈ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನೀವು ಸುತ್ತಾಡಿದ್ದೀರಾ, ನೀವು ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇದೆಯಾ? ಅಲ್ಲಿ ಜನರನ್ನು ಭೇಟಿ ಮಾಡಿದ್ದೀರಾ? ಅವ್ರ ಸಮಸ್ಯೆಗಳು ಗೊತ್ತಾ ನಿಮಗೆ? ಗೋವಿಂದರಾಜನಗರದಿಂದ ಹಿಡಿದು ಬೊಮ್ಮನಹಳ್ಳಿವರೆಗೆ, ಪದ್ಮನಾಭನಗರದಿಂದ ಹಿಡಿದು ಚಿಕ್ಕಪೇಟೆವರೆಗೆ 8 ಕ್ಷೇತ್ರಗಳ ಪರಿಚಯವೂ ನನಗಿದೆ. ಆ ಕ್ಷೇತ್ರಗಳ ಸಂಪೂರ್ಣವಾದಂಥ ಜ್ಞಾನ ಇದೆ. ಆ ಕ್ಷೇತ್ರಗಳಲ್ಲಿ ಅರ್ಬನ್, ಸೆಮಿ ಅರ್ಬನ್, ಅರ್ಬನ್ ಒಳಗಡೆ ಇರುವಂಥ ಹಳ್ಳಿಗಳು ಮತ್ತು ಸ್ಲಮ್ಗಳು ಎಲ್ಲರ ಪರಿಚಯ ನನಗಿದೆ. ನಾನು ಬೆಂಗಳೂರು ನಗರ ಕಾರ್ಪೊರೇಷನ್ನ ಶಾಲೆಗಳ ಒಂದು ಸುಧಾರಣಾ ಕ್ರಮದಲ್ಲಿ ನಾನು ಭಾಗವಹಿಸಿದ್ದಾಗ ಎಲ್ಲ ಕ್ಷೇತ್ರಗಳನ್ನು ನಾನು ಸುತ್ತಿದ್ದುಂಟು. ನನ್ನ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲಿ ಹರಡಿದ್ದು ಮಾತ್ರ ಅಲ್ಲದೆ, ನಾನು ಸಾಮಾನ್ಯವಾಗಿ ಈ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡು ಅಥವಾ ಪಕ್ಷ ನನ್ನನ್ನು ಆಯ್ಕೆ ಮಾಡಿಕೊಂಡಾಗ ಅದರ ಮೊದಲು ಇದರ ಉದ್ದಗಲಗಳನ್ನು ನಾನು ಅಳೆದಿದ್ದೇನೆ, ಅಂದರೆ ಸುತ್ತಾಡಿದ್ದೇನೆ. ನೀವು ಹೇಳ್ತೀವಿ ಸ್ಟೂಡೆಂಟ್ಸ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಮ ಸ್ಟೂಡೆಂಟ್ಗಳು ಕೂಡ ಬೇರೆ ಬೇರೆ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು. ನಮ್ಮ ಎಷ್ಟು ನಿಂತಿದ್ದಾರೆ ಅಂತ ಹೇಳಿ ಅವರೆಲ್ಲ ಒಗ್ಗಟ್ಟಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಖಂಡಿತ ಬೇಕಾಗಿಲ್ಲ. ಇದು ಚುನಾವಣೆಯಲ್ಲಿ ಇದು ಮತ ಅಂದರೆ ಒಪಿನಿಯನ್. ಈ ಒಪಿನಿಯನನ್ನು ನನ್ನ ಮೇಲೆ ಅವರು ಹಾಕ್ಬೋದು. ನನಗೆ ನನ್ನ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಭರವಸೆ ಇದೆಯೋ ಅಷ್ಟೇ ಭರವಸೆ ನಮ್ಮ ಸಿದ್ಧಾಂತಗಳನ್ನು ಒಪ್ಕೊಂಡಂತಹ ನಮ್ಮ ಮಿತ್ರಪಕ್ಷಗಳು ಬೇರೆ ಇದೆ. ಅನೇಕ ಶ್ರಮಿಕರು, ಕಾರ್ಮಿಕರು, ಅಂಗನವಾಡಿ ಕೆಲಸಗಾರರು, ಆಟೋ ರಿಕ್ಷಾ ಡ್ರೈವರ್ಗಳು, ಇವರೆಲ್ಲರ ಒಂದು ಒಕ್ಕೂಟ ವ್ಯವಸ್ಥೆ ಇದೆ. ಈ ಎಲ್ಲ ವ್ಯವಸ್ಥೆಗೆ ಒಂದು ಅಭಿವ್ಯಕ್ತಿಯಾಗುವಂಥ ಒಂದು ಅವಕಾಶವನ್ನು ನನಗೆ ನಮ್ಮ ಪಕ್ಷ ಕೊಟ್ಟಿದೆ. ನಮ್ಮ ಪಕ್ಷ ಬಡಪಂಥೀಯ ಪಕ್ಷ, ಬಡವರ ಮತ್ತು
ಸಮಾಜಮುಖಿಗಳ ಒಂದು ಪಕ್ಷವಾಗಿರೋ ಕಾರಣ ಇದು ನನ್ನ ಮನಸ್ಸಿಗೆ ಅತ್ಯಂತ ಹತ್ತಿರದ ಒಂದು ಸಿದ್ಧಾಂತವಾಗಿರೋ ಕಾರಣ ನನ್ನ 40 ವರ್ಷಗಳ ನನ್ನ ಬದುಕಿನಲ್ಲಾಗಿರೋ ಕಾರಣ ನಾನು ಇದನ್ನು ಆರಿಸಿಕೊಂಡಿದ್ದೆ. ಪ್ರೊಫೆಸರ್ಗೆ ಒಂದು ಸಿದ್ಧಾಂತ ಇದೆ ಗೋಪಿನಾಥ್ ಅವರೇ, ತಮ್ಗೆ ಅದು ಯಾವುದೂ ಇಲ್ಲ. ಸಮಾಜದಲ್ಲಿ ನಡೀತಾ ಇರೋ ಇತ್ತೀಚಿನ ಘಟನೆಗಳು ನೋಡಿ ನಿಮಗೆ ಬೇಸರ ಆಗಿದೆ, ನೀವು ಅದನ್ನ ಒಂದು ರೀತಿ ಸಿಟ್ಟಲ್ಲಿ ಒಂದೇ ನಿಮಿಷ ಹೇಳಿ. ಇದರ ಜೊತೆಗೆ ನನಗೂ ಒಂದು ಸಿಟ್ಟಿದೆ. ನಾನು ಅಯೋಧ್ಯೆಯ ಬಾಬ್ರಿ ಮಸ್ಜಿದ್ದನ್ನು ಮುಟ್ಟದಾಗ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ. ಯಾವ ಡಾಕ್ಯುಮೆಂಟ್ರಿ ಮಾಡಿದೆ ಅಂದರೆ, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದಾನೋ ಇಲ್ವೋ ಅನ್ನುವಂಥ ಚರ್ಚೆಯು ಕೂಡ ಅಪ್ರಸ್ತುತ. ಅಯೋಧ್ಯೆಯಲ್ಲಿ ಹುಟ್ಟಿದ್ದಾನೆ ರಾಮ ಅನ್ನುವಂಥದ್ದು ನಮ್ಮ ಭಾವನೆಗಳ ಒಂದು ಪ್ರತೀಕ. ಆದರೆ ಆ ರಾಮನ ಮಂದಿರವನ್ನು ಬಾಬ್ರಿ ಮಸ್ಜಿದನ್ನೇ ಹೊಡೆದು ಕಟ್ಟಬೇಕು ಅಂತೇನೂ ಇಲ್ಲ. ನಾನೊಂದು ಡಾಕ್ಯುಮೆಂಟ್ರಿ ಮಾಡಿದಾಗ ಈ ವಿಷಯದಲ್ಲಿ ನನಗೆ ಅನೇಕ ಅಪಾಯಗಳು ಕೂಡ ಬಂದದ್ದುಂಟು. ನಾನು ನಿಜವಾದ ಶಾಂತಾರಾಮನನ್ನು ನಂಬಿಕೊಂಡು, ಅದೇ ರೀತಿ ಬಿಸ್ಮಿಲ್ಲಾ ಖಾನ್ನ ಶಹನಾಯಿಗೆ ಕಾಶಿಯ ವಿಶ್ವೇಶ್ವರ ಹೇಳ್ತಾನೆ. ಕಾಶಿಯ ವಿಶ್ವೇಶ್ವರ ಸುಪ್ರಭಾತದಲ್ಲಿ ಹೇಳಬೇಕಾದ್ರೆ ಬಿಸ್ಮಿಲ್ಲಾ ಖಾನ್ ಸಾಹೇಬರು ಶಹನಾಯಿ ನುಡಿಸ್ತಾ ಇದ್ದರು. ಚರ್ಚ್ಗಳ ಮೇಲೆ ಆಕ್ರಮಣ ಆದಾಗ ಕೂಡ ನನಗೂ ಕೂಡ ಸಿಟ್ಟು ಬಂದು, ಆ ಚರ್ಚ್ಗಳ ಅನೇಕ ಕುಷ್ಠರೋಗಿಗಳಿರಲಿ, ಅವರನ್ನು ಮುಟ್ಟಕ್ಕೆ ನಾವು ಹೆಸ್ತೀವಿ, ಅದನ್ನು ಮುಟ್ಟುವಂಥ ಅನೇಕ ಮಂದಿ ಮಿಷನರಿ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡುವಂಥರ ಮೇಲೆ ದಾಳಿ ನಡೆದಾಗ ನಾನು ಕೂಡ ಪ್ರತಿಭಟನೆ ನಡೆಸಿದ್ದುಂಟು. ಹೀಗೆ ಅನೇಕ ವಿಷಯಗಳಲ್ಲಿ, ಅದು ಆಪರೇಷನ್ ಕಮಲ ಇರಬಹುದು, ಬಡಪಂಥೀಯ ಸಿದ್ಧಾಂತ ಇರಬಹುದು, ಕೋಮುವಾದದ ಒಂದು ಭಯಾನಕವಾದಂಥ ಒಂದು ವೈರಸ್ ಇದೆಯಲ್ಲ, ನಮ್ಮ ಸಮಾಜವನ್ನು ಹೊಡೆಯುವಂಥ. ನಮ್ಮಲ್ಲಿ ಜಾತಿಗಳನ್ನು ಮಾಡಿದ್ಯಾರು? ನೀವು ಹೀಗೆ ಹೇಳಿದ್ರಿ, ಜಾತಿಯ ಆಧಾರದ ಮೇಲೆ ಪಕ್ಷಗಳನ್ನು ಸೃಷ್ಟಿ ಮಾಡಿದ್ದು ಹೊಡೆದದ್ದು ರಾಷ್ಟ್ರೀಯ ಪಕ್ಷಗಳೇ. ಈ ರಾಷ್ಟ್ರೀಯ ಪಕ್ಷಗಳೇ ಮತ ಬ್ಯಾಂಕನ್ನು ಕ್ರಿಯೇಟ್ ಮಾಡುವಂಥ ಒಂದು ತಮ್ಮ ದುಷ್ಟ ಯೋಜನೆಯಲ್ಲಿ ಎಲ್ಲ ಪ್ರಾದೇಶಿಕ ಅಭಿವ್ಯಕ್ತಿಯನ್ನು ಸಪ್ರೆಸ್ ಮಾಡಿ ಒಂದು ದುರಂತವನ್ನು ಸೃಷ್ಟಿ ಮಾಡಿದರು. ಆದ ಕಾರಣ ಆ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ನಾನು ಚುನಾವಣೆಗೆ ಗಂಭೀರವಾಗಿ ನಿಂತದ್ದು, ಗಂಭೀರವಾಗಿ ಅದನ್ನು ಎದುರಿಸುವಂಥದ್ದು. ಅದ್ರ ಜೊತೆಗೆ